ಮಾನ್ಯ ಗೌರವಾನ್ವಿತ ಗುರುರಾಜ್ ಗಂಟಿಹೊಳೆಯವರು, ನಮ್ಮ ಬೈಂದೂರು ಕ್ಷೇತ್ರದ ವಿಧಾನಸಭಾ ಸದಸ್ಯರು, ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಜೊತೆಗಿದ್ದಾರೆ ದುಬೈನಲ್ಲಿ. ಅವರು ಕೆಲವೊಂದು ಆಸೆ ಆಕಾಂಕ್ಷೆಗಳನ್ನು ಬೈಂದೂರು ಕ್ಷೇತ್ರದ ಬಗ್ಗೆ ಹೊತ್ಕೊಂಡು ಇಲ್ಲಿ ಬಂದಿದ್ದಾರೆ. ಹಲವಾರು ಜನರನ್ನು ಸಂಪರ್ಕಿಸಿ ಅದನ್ನು ಸದುಪಯೋಗಪಡಿಸಿಕೊಳ್ಳಿಕ್ಕೆ ಅವರ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬೈಂದೂರಿನ ಬಗ್ಗೆ ದೊಡ್ಡದೊಂದು ಪರಿಕಲ್ಪನೆಯನ್ನು ಕಟ್ಟಿಕೊಂಡಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿದ್ದಾರೆ. ಅದು ನಮ್ಮೆಲ್ಲರ ಹೆಮ್ಮೆ. ಕುಂದಾಪುರ ಕನ್ನಡ ಬಳಗ ಗಲ್ಫ್, ಶಿರೂರು ಅಸೋಸಿಯೇಷನ್ ಹಾಗೂ ಕದಂ, ಇದರ ಈ ಮೂರು ಸಂಘಟನೆಗಳ ಸಂಯುಕ್ತ ಒಂದು ಕಾರ್ಯಕ್ರಮಗಳನ್ನು ಏರ್ಪಡಿಸಿ ಜನರ ಅಹವಾಲುಗಳನ್ನು ಅವರ ಮುಂದೆ ಇಟ್ಟಿದ್ದೇವೆ. ಅವರ ಅಹವಾಲುಗಳನ್ನು ನಮ್ಮ ಒಂದು ಆಹ್ವಾನೆಗೆ ತಂದಿದ್ದಾರೆ. ಅದನ್ನೆಲ್ಲರೂ ಸೇರಿ ನೆರವೇರಿಸಬೇಕೆನ್ನುವುದು ನನ್ನ ಕಳಕಳಿಯ ಮನವಿ. ಹಾಗೆ ಓವರ್ ಟು ಗುರುರಾಜ್. ಊರಿನ ಬಂಧುಗಳು, ದುಬೈಯಲ್ಲಿ ವಾಸಿಸಿರುವಂಥ ಎಲ್ಲ ಊರಿನ ಬಂಧುಗಳು ಒಟ್ಟಾಗಿದ್ದರು ಇವತ್ತು ದುಬೈಯಲ್ಲಿ. ಅವರದ್ದೇ ಆದ ಒಂದಷ್ಟು ಲೋಕ ಕಟ್ಟಿಕೊಂಡಿದ್ದಾರೆ, ಜೊತೆಗೆ ಊರಿನ ಬಗ್ಗೆ ಒಂದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಬರಬೇಕಂತ ಹೇಳಿದ್ರು, ಬಂದಿದ್ದೆ. ಕುಂದಾಪುರ ಕನ್ನಡ ಬಳಗ ಗಲ್ಫ್, ಶಿರೂರು ಅಸೋಸಿಯೇಷನ್ನು ದುಬೈಯಲ್ಲಿರುವವರು, ಅದಾದ ಮೇಲೆ ಕದಂ, ದೇವಾಡಿಗ ಮಿತ್ರ, ಇವರೆಲ್ಲರದ್ದು ಒಟ್ಟಾಗಿ ಒಂದು ಗ್ಯಾದರಿಂಗ್ ಆ ರೀತಿ ಗೆಟ್ ಟುಗೆದರ್ ಮಾಡಿದರು. ಪ್ರೀತಿಯಿಂದ ಅವರು ಊರಿನ ಬಗ್ಗೆ ಒಂದಷ್ಟು ವಿಷಯಗಳನ್ನು ಹೇಳ್ತಾರೆ. ನಾನು ಒಂದಷ್ಟು ವಿಷಯಗಳನ್ನು ಹೇಳಿದ್ದೇನೆ, ತುಂಬ ವಿಷಯಗಳನ್ನು ಹಂಚಿಕೊಂಡಿದ್ದೇವೆ. ಹೇಳಿ ಕೇಳಿ ದುಬೈಯೇ ಒಂದು ವಂಡರ್ಫುಲ್ ಲ್ಯಾಂಡ್. ಸೊ ಇಲ್ಲಿ ದುಡಿಮೆಗೆ ಅಂತ ಬಂದವರೆಲ್ಲರೂ ಇದ್ದರು. ಸೊ ಅವ್ರ ಜೊತೆ ತುಂಬ ವಿಷಯಗಳನ್ನು ಹಂಚಿಕೊಳ್ಳಿಕ್ಕಾಯಿತು. ಒಂದಷ್ಟು ಶಾಲೆಗಳನ್ನು ತಗೊಳ್ತೇವೆ ಅನ್ನುವಂಥದ್ದನ್ನು ಒಂದಷ್ಟು ವ್ಯಕ್ತಪಡಿಸಿದ್ದಾರೆ. ಶಿರೂರಿನ ಒಂದು ಪ್ರೈಮರಿ, ಒಂದು ಹೈಸ್ಕೂಲು, ಒಂದು PU ಅದನ್ನು ತಗೊಳ್ಳೋರಿದ್ದಾರೆ. ಒಂದಷ್ಟು ಹಾಸ್ಪಿಟ್ಲ್ಗಳ ಬಗ್ಗೆ, ಹೈವೇ ಬಗ್ಗೆ, ಏರ್ಪೋರ್ಟ್ಗಳ ಬಗ್ಗೆ ಅವರಿಗೆ ಒಂದಷ್ಟು ಕನಸಿದೆ. ಸೊ ಇದನ್ನೆಲ್ಲ ಮಾತಾಡ್ಕೊಂಡಿದ್ದೇವೆ. ಅವರೆಲ್ಲರ ಸಪೋರ್ಟ್ ಇದ್ದರೆ ಇದನ್ನೆಲ್ಲವನ್ನು ಮಾಡಲಿಕ್ಕೆ ಒಂದು ಹೋರಾಟ ಕೊಡಲಿಕ್ಕಾಗ್ತದೆ. ಕೊನೆಗೂ ನಮ್ಮೂರು ನಮಗೆ ಚಂದ ಅಂತೇಳಿ ಹೇಳಿ ಇಷ್ಟು ದೂರ ದುಬೈಯಲ್ಲಿದ್ದು ಬೈಂದೂರಿನ ಬಗ್ಗೆ, ಊರಿನ ಬಗ್ಗೆ ಇಷ್ಟು ಕನಸು ಇಟ್ಕೊಂಡಿದ್ದಾರೆ. ಅದನ್ನು ಕೇಳಲಿಕ್ಕೆ ಖುಷಿ. ಸೊ ಅವರೆಲ್ಲರ ಪ್ರತಿನಿಧಿ ನಾನು, ನನಗಂತೂ ಹೆಮ್ಮೆ. ಅವರೆಲ್ಲರ ಕನಸನ್ನು ದೇವಿ ಆಶೀರ್ವಾದ ಇರಲಿ, ಮುಂದೆ ಮಾಡ್ತಾ ಹೋಗಬೇಕು ಎಲ್ಲರ ಸಹಕಾರದಿಂದ ಅಂತ ಹೇಳಿ ಅಂದ್ಕೊಂಡಿದ್ದೇನೆ ಇವತ್ತು. ಥ್ಯಾಂಕ್ ಯು.